ಇಲ್ಕಣಿ ಚುಂಟು ಮಂದಿ ಉಳ್ಕಣಿ ಆಗ ಇಲ್ಲಿ ಮುಪ್ಪತ್ತು ಹಿಂಗೆ ರಕ್ಷಣೆ ಕಡೆ ಮಲ್ಕೊಂಡಿತ್ತು ಹಿಂಗೆ ಮಾಡ್ಕೊಂಡ ಇಲ್ಕಂತ ಈಗ ಹಂಚಿನ ಮೇಲೆ ತಲೆ ಹೊಣ್ಕೊಂಡು ಮಲ್ಕೊಂಡಿತ್ತಪ್ಪ ನನ್ನ ಬಂಗಾರ. ಹಾಂ ಚುಂಕಿ 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 ಬಂಗಾರಿ ಚುಂಕಿ ಬಂಗಾರ ಇದಾರಿತ್ತ ಈಗ ಹಾಲು ಕುಡಿಕ ಬಂಗಾರ ಬಂದ ಕಂಡ ನಾಟಕ ಮಾಡತ್ತು. ನಂಗೆ ಹಾಲು ಕೊಡಿ ನಂಗೆ ಹಾಲು ಕೊಡಿ ಒಲೆ ಮಲ್ಲೆ ಮನ್ಕಪ್ ಕಡಿಕ ಚುಂಕಿ ಬಂಗಾರ ಆನೆ ಬಂಗಾರ ಅಲ್ಲೇ ಮನ್ಕೋ ಬಂಗಾರ ಅನ್ಬೇಕು ಸಾಪಪ್ಪ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಹುಷಾರು ತಪ್ಪಿದೆ. ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಸೈಡೆಲ್ಲ ಮಸ್ತ್ ಚಳಿ. ನಿಮ್ಮ ಬದಿ ಹಂಗಲ್ಲ ಹೆಂಗೆ? ನಾನು ಹೇಳೋದು ನಾವು ಊರಂಗಿಪ್ಪರಿಗೆ ಇಷ್ಟು ಚಳಿ ಅಂತ ಆದರೆ ಈ ಬೆಂಗಳೂರಂಗ ಇಪ್ಪರಿಗೆಲ್ಲ ಅದು ಎಷ್ಟು ಚಳಿ ಇರುತ್ತೋ ಏನೋ ಅನ್ಕೊಂಡು ಅದೆಲ್ಲ ಹೊಯ್ಲಿ. ನಾನಿವತ್ತು ಮನೆ ತುಂಬ ಫುಲ್ಲು ಗೋಮಯದ್ದು ಧೂಪ ಹಾಕ್ತಾಯಿದ್ದೆ. ಯಾಕಂದರೆ ಚಳಿಗಾಲ ಆಗಿರೋದ್ರಿಂದ ಈ ನೆಗೆಟಿವ್ಸು ಅಂದರೆ ಗಾಳಿಯಲ್ಲಿ ಕಲ್ಮಶಗಳು ಜಾಸ್ತಿ ಬರುತ್ತಂತೇಳಿ ಹೇಳ್ತಾರೆ. ಅದಕ್ಕೆ ನಾನು ಗೋಮಯದ್ದು ಧೂಪವನ್ನು ಇಡೀ ಮನೆ ತುಂಬ ಹಾಕಿದ್ದೇನೆ. ಇದು ಹಾಕೋದ್ರಿಂದ ತುಂಬ ಒಳ್ಳೆಯದಾಗತ್ತೆ, ಗಾಳಿಯಲ್ಲಿರುವ ಕಲ್ಮಶಗಳು ಕ್ಲೀನ್ ಆಗುತ್ತೆ ಅಂತೇಳಿ ಹೇಳಿ ನಮ್ಮ ಹಿರಿಯರು ಹೇಳ್ತಿದ್ರು. ಸೊ ನಾನು ಅದನ್ನೇ ಮಾಡಿದ್ದೆ. ಇದಾದಮೇಲೆ ಇವತ್ತೇನೆಲ್ಲ ಮಾಡಿದೆ ನೋಡಿ. ಇವತ್ತು ಒಂದು ಕಡೆ ಭಜನೆ ಇತ್ತು, ಅಂದರೆ ಮನೆ ಒಕ್ಕಲಿದು, ಹಾಗೆಯೇ ಯಕ್ಷಗಾನ ಎಲ್ಲ ಇದ್ದಿತ್ತು. ಅಲ್ಲಿಗೆ ಹೋಗಿದ್ದೆ ನಾನು. ಮನೆಯೊಳಗೆ ದೇವ್ರನ್ನೆಲ್ಲ ಕೂರಿಸಿ ಪೂಜೆ ಎಲ್ಲ ಮಾಡಿದ್ರು. ನಾವು ಹೋಗುವಾಗ ಎಲ್ಲ ಮುಗ್ದಿತ್ತು, ಯಾಕಂದರೆ ನಾವು ಹೋಗಿದ್ದು ಸಂಜೆ, ಭಜನೆ ಇದ್ದದ್ದು ಸಂಜೆ ಆಗಿರೋದ್ರಿಂದ ನಾವು ಸಂಜೆ ಹೋಗಿದ್ದು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸರ್ವಮಂಗಲ ಮಾಂಗಲ್ಯ ಜನಕರಾಯನ ಕುವರಿಯಂತೆ ಜಾನವೀಯ ವೀರವಂತೆ ಜನಕರಾಯನ ಕುವರಿಯಂತೆ ಜಾನಕಿಯ ಮದುವೆಯಂತೆ ಜಾಣ ನೀನು ಬರಬೇಕಂತೆ ಜಾನಕಿಯ ಮದುವೆಯಂತೆ ಜಾಣ ನೀನು ಬರಬೇಕಂತೆ ಒಪ್ಪು ಹೋಗೋಣ ಮಾರೋ ರಂಗ ಕೂಡಿ ಕಾಳಿಗ ತೀರದಲ್ಲಿ ಒಪ್ಪುವಂತೆ ಜನಕರಾಯನ ಕುವರಿಯಂತೆ ಜಾನಕಿಯ ಮದುವೆಯಂತೆ ಜಾಣ ನೀನು ಬರಬೇಕಂತೆ ಜಾನಕಿಯ ಮದುವೆಯಂತೆ ಜಾಣ ನೀನು ಬರಬೇಕಂತೆ ಒಪ್ಪು ಹೋಗೋಣ ಬಾರೋ ರಂಗ ಕೂಡಿ ಕಾಳಿಂಗ ತೀರದಲ್ಲೇ ಒಪ್ಪು ಹೋಗೋಣ ಬಾರೋ ರಂಗ ಕೂಡಿ ಕಾಳಿಂಗ ಹರಿದಳಂತೆ ಒಪ್ಪು ಹೋಗೋಣ ಬಾರೋ ರಂಗ ಕೂಡಿ ಕಾಳಿಂಗ ತೀರದಲ್ಲೇ ಒಪ್ಪು ಹೋಗೋಣ ಬಾರೋ ರಂಗ ಕೂಡಿ ಕಾಳಿಂಗ ತೀರದಲ್ಲೇ ಪಾಂಡವರು ಕೌರವರು ಬದಲೆಯಾಡಿ ಸೋತರಂತೆ ಭಜನೆಗೆ ಪ್ರಾರಂಭ ಮಾಡೋಣ ರಾಮ 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 ಭಜನೆಗೆ ಪ್ರಾರಂಭ ಮಾಡೋಣ ರಾಮ 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 ಭಜನೆಗೆ ಪ್ರಾರಂಭ ಮಾಡೋಣ ರಾಮ 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 ಶಿವನಿಗೆ ರಾಮ ಶಿವ
ಇಲ್ಲ ಇಲ್ಲ ಕೊಟ್ಟಿದ್ದು ಭಜನೆ ಎಲ್ಲ ಆದಮೇಲೆ ಯಕ್ಷಗಾನ ಸಮೇತ ಇದ್ದಿತ್ತು. ಸೊ ನಾವು ಭಜನೆ ಎಂಡ್ ಮಾಡ್ತಿದ್ದ ಹಾಗೇ ಭಾಗವತರು ಬಂದು ಮನೆಯೊಳಗೆ ತಾಳಮದ್ದಲೆ ಸ್ಟಾರ್ಟ್ ಮಾಡಿ ಅದಾದಮೇಲೆ ಡೈರೆಕ್ಟು ಇದು ಗಣಪತಿ ಪೂಜೆ ಮಾಡ್ರು. ಅದಾದಮೇಲೆ ಗಣಪತಿ ಪೂಜೆ ಆದಮೇಲೆ ಯಕ್ಷಗಾನ ಸ್ಟಾರ್ಟ್ ಆಯಿತು. ನಾವು ಒಂದು ಸ್ವಲ್ಪ ಹೊತ್ತಿದ್ವಿ ಅಷ್ಟೇ. ಆಮೇಲೆ ನಾವು ಸಹ ಮನೆಗೆ ಬಂದಿದ್ವಿ. ತುಂಬ ಚೆಂದ ಇದ್ದಿತ್ತು, ನನಗಂತೂ ಖುಷಿ ಕೊಡ್ತು. ತುಂಬ ದಿನ ಆಗಿತ್ತು ಯಕ್ಷಗಾನ ಎಲ್ಲ ನೋಡದೆ. ನಾನು ಮೊನ್ನೆ ಹೋಗ್ಬೇಕಂತ ಇದ್ದೆ, ಆದರೂ ಸಮೇತ ಯಕ್ಷಗಾನಕ್ಕೆ ಹೋಗ್ಲಿಕ್ಕಾಗಿಲ್ಲ ಇತ್ತು. ಈಗ ಇಲ್ಲೇ ಒಂದು ನಮ್ಮ ಭಜನೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು.
ಸ್ವಲ್ಪ ಯಕ್ಷಗಾನ ನೋಡಿಕೊಂಡು ದೇವರಿಗೆ ಕೈ ಮುಗಿದು ಕಾಣಿಕೆ ಹಾಕಿ ಪ್ರಸಾದ ತಗೊಂಡು ನಾವು ಹೊರಟ್ವಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಬಾಯ್ ಬಾಯ್.